ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಲ್ಯಾಬ್ ಓಪನ್ ಮಾಡಕ್ಕೆ ನನಗೆ ಮೊದಲು ನಮ್ಮ ಸ್ನೂಪಿ ಬಂದಾಳು. ಯಾಕೆಂದು ಸೇರಿಸಿ ಲ್ಯಾಬ್ ಓಪನ್ ಮಾಡಿ ಹಂಗೆ ಒಂದು ರೌಂಡ ಬಸ್ ಸ್ಟಾಪ್ ಕಡೆ ಹೋದ್ನಿ. ಬಸ್ ಸ್ಟಾಪ್ದಾಗ ನಮ್ಮ ಎಲೆಕ್ಟ್ರಿಕ್ ಶಾಪ್ ಅಣ್ಣ ಹೊಸ ಸ್ಪೆಕ್ ತಂದಿದ್ದ. ಸೊ ಹಾಕೊಂಡು ಚೆಕ್ ಮಾಡಾಯ್ತಿದ್ದ. ಸಾವಿರಾರು ಕೋಟಿ ಒಡೆಯರ್ರಿ, ಸಾವಿರಾರು ಕೋಟಿ ಸರ್ದಾರ್ಗಳು. ಆದ್ರೆ ಮತ್ತೆ ಹವಾಯಿ ಚಪ್ಪಲ್ ಕಾಲಾಗ ಸಿಂಪಲ್ ನೋಡಿದ್ರೆ ಗಡ್ಯಾರ ಪಡ್ಯಾರ ಉಂಗ್ರ ಪಂಗ್ರ ಏನಾರ ಬ್ರಾಸ್ಲೆಟ್ ಏನ್ ಬೇಕಾದ ಹಾಕೋಬಹುದು. ಇಲ್ಲ, ಪೇಷಂಟ್ ಕಡೆಯಿಂದ ಕಾಲ್ ಬಂತು. ಪೇಷಂಟ್ ಕಡೆ ಹೋಗಿ ಸ್ಯಾಂಪಲ್ ತರಕ್ ಹೊಂಟೀನಿ. ಸ್ಯಾಂಪಲ್ ತೊಗೊಂಡು ಬನ್ನಿ. ಸೊ ಮಷಿನ್ ಅದು ಇನ್ನೂ ಆನ್ ಮಾಡಿರ್ಕಿಲ್ಲ. ಬಂದ ಸಿವಿಸ್ ಮಷಿನ್ ಆನ್ ಮಾಡ್ಕೊನಿ. ಸಿವಿಸಿ ಆನ್ ಮಾಡ್ಕೊಂಡ ಈಗ ಕಂಪ್ಯೂಟರ್ ಆನ್ ಮಾಡ್ಕೊನಿ. ಕಂಪ್ಯೂಟರ್ ಆನ್ ಮಾಡಿ ಪ್ರಿಂಟರ್ ಆನ್ ಮಾಡಿ ಸ್ಯಾಂಪಲ್ ತೊಗೊಂಡು ಸಿವಿಸಿ ರನ್ ಮಾಡಿ ಟೆಸ್ಟ್ ಮಾಡಕೈತ್ನಿ. ಟೆಸ್ಟ್ ಮಾಡಿ ರಿಪೋರ್ಟ್ ರೆಡಿ ಮಾಡಿ ರಿಪೋರ್ಟ್ ಕೊಟ್ಟು ಬಂದು ಕೂತ್ನಿ ಅಂತ್ರ ನನ್ನ ಫ್ರೆಂಡ್ ಬಂದ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಈ ಬೇಕುಪ್ ನನ್ ಮಗನಿಗೆ ನನ್ ಬಿಟ್ರೆ ಗತಿಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿಲ್ಲ. ಇವತ್ತಿನ ಲಾಗ್ ಇಷ್ಟಿತ್ತು. ಮತ್ತು ಎಲ್ಲರೂ ಕೇಳಾಕತ್ತೀರಿ ಲ್ಯಾಬಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ, ಮಷಿನ್ಸ್ ಎಲ್ಲಿ ತೊಗೊಂಡಿರಿ ಅಂತ ಕೇಳಾತ್ತೀರಿ. ಸೊ ನಾನು ಲ್ಯಾಬ್ ಟೋಟಲಿ ಓಪನ್ ಮಾಡಕ್ಕೆ 7 lakh rupees ಇನ್ವೆಸ್ಟ್ಮೆಂಟ್ ಮಾಡೀನಿ. ಸೊ ಮಷಿನ್ಸ್ ಎಲ್ಲಿ ತೊಗೊಂಡಿರಿ ಅಂತಂದು ಕೇಳಾಕತ್ತೀರಿ. ಸಿವಿಸಿ ಮಷಿನ್ ಆಗಲಿ, ಬಯೋಕೆಮಿಸ್ಟ್ರಿ ಮಷಿನ್ ಆಗಲಿ ನಾ ತೊಗೊಂಡಿನಿ. ಟ್ರಸ್ಟ್ ಕೇರ್ ಬಯೋಮೆಡಿಕಲ್ ಅವ್ರ ಹತ್ರ ತೊಗೊಂಡಿನಿ. ಸೊ ಸರ್ವಿಸ್ ಅದು ಭಾಳ ಚಲೋ ಅನ್ಸೈತ್ರಿ ನಂಗೆ. ಮತ್ತು ನಿಮ್ಗೆ ಯಾವುದೋ ಮಷಿನ್ಸ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿರಿ. ನಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಸ್ಕ್ರೀನ್ ಮೇಲೆ. ಸರ್ವಿಸ್ ಭಾಳ ಚಲೋ ಅನ್ಸೈತ್ರಿ ನಂಗಂದ್ರು. ಮತ್ತು ಭಾಳ ಫ್ರೆಂಡ್ಲಿ ಆಗ್ಯದ ರೀ. ಸೊ ಕಾಂಟ್ಯಾಕ್ಟ್ ಮಾಡಿರಿ ಟ್ರಸ್ಟ್ ಕೇರ್ ಬಯೋಮೆಡಿಕಲ್ಸ್. ಥ್ಯಾಂಕ್ ಯು.